ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಲೂಕನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 23, 23ನೇ ಅಧ್ಯಾಯ. 23ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ. ಅದನ್ನು 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇ ಭಾಗ ಲೂಕ 23, 1ರಿಂದ 25 ವಚನಗಳು. ಲೂಕನ ಸುವಾರ್ತೆ 23ನೇ ಅಧ್ಯಾಯ 1ರಿಂದ 25 ವಚನಗಳವರೆಗೆ ಇರುವ ವಾಕ್ಯ ಭಾಗ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥದ್ದು ಏನಂತ ಹೇಳಿದರೆ ಆಶ್ಚರ್ಯ. ನ್ಯಾಯಾಧಿಪತಿಯ ಬಗ್ಗೆ ನ್ಯಾಯ ವಿಚಾರಣೆ ಕುರಿತು 12 ಸತ್ಯಾಂಶಗಳು. 12 facts about the judgment of the judge. The judgment of the judge. ನ್ಯಾಯಮೂರ್ತಿಯ ನ್ಯಾಯ ವಿಚಾರಣೆ, ಈ ಬಗ್ಗೆ 12 ಸತ್ಯಾಂಶಗಳು. ನ್ಯಾಯಮೂರ್ತಿಯ ಬಗ್ಗೆಯೇ ನ್ಯಾಯ ವಿಚಾರಣೆ. ಸರಿ, ಮೊದಲನೇದಾಗಿ ಮೊದಲನೇ ಸತ್ಯಾಂಶ, ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನ್ಯಾಯಮೂರ್ತಿ, ನ್ಯಾಯಾಧಿಪತಿ. ಆದರೂ ಕೂಡ ಆತನು ಮಾನವನಾಗಿ ಬಂದದ್ದರಿಂದ ನ್ಯಾಯಮೂರ್ತಿಯನ್ನೇ ನ್ಯಾಯ ವಿಚಾರಿಸಿದರು ಮಾನವರು. ಸೃಷ್ಟಿಕರ್ತನನ್ನೇ ಸೃಷ್ಟಿಗಳು ವಿಚಾರಿಸಿದ್ದು ಆಶ್ಚರ್ಯ. ಲೂಕ 23ನೇ ಅಧ್ಯಾಯ 2ನೇ ವಚನದಲ್ಲಿ ಯೇಸುವಿನ ಮೇಲೆ ಸಭೆಯವರು, ನ್ಯಾಯಸಭೆಯವರೆಲ್ಲ ಎದ್ದು ದೂರು ಹೇಳಲು ಆರಂಭಿಸಿದರು. ಏನಂತ ದೂರು ಹೇಳಿದರು? ಈ ಜನಾಂಗವು ದಂಗೆ ಏಳುವಂತೆಯೂ ತಾನೇ ಕ್ರಿಸ್ತನೆಂಬ ಆ ಅರಸನಾಗಿದ್ದೇನೆಂದು ಹೇಳಿ ರೋಮ್ ಚಕ್ರವರ್ತಿಗೆ ತೆರಿಗೆ ಕೊಡದಂತೆ ಈತನು ಅಡ್ಡಿ ಮಾಡುತ್ತಿರುವುದನ್ನು ನಾವು ಕಂಡಿದ್ದೇವೆ ಎಂಬುದಾಗಿ ದೂರುಗಳ ಮೇಲೆ ದೂರು. ಹಾಗಾದರೆ ನ್ಯಾಯಮೂರ್ತಿಯ ನ್ಯಾಯ ವಿಚಾರಣೆಯಲ್ಲಿ ಮೊದಲನೇ ಸತ್ಯಾಂಶ ಏನಂತ ಹೇಳಿದರೆ, ನ್ಯಾಯಮೂರ್ತಿಯನ್ನೇ ಆತನ ಮೇಲೆಯೇ ದೂರು ಹೇಳಿದರು. The judge himself was accused. ಎರಡನೇದಾಗಿ ಪಿಲಾತನು, ಅವನು ರೋಮ ಸರ್ಕಾರದ ಪ್ರತಿನಿಧಿಯಾಗಿ ನ್ಯಾಯಮೂರ್ತಿಯಾಗಿ ಇದ್ದಂಥ ವ್ಯಕ್ತಿ, ನೀನು ಯಹೂದ್ಯರ ಅರಸನು ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ಯೇಸು ಉತ್ತರವಾಗಿ, ನೀವೇ ಹೇಳ್ತಿದ್ದೀರಿ ಅಂತ ಒಪ್ಪಿಕೊಳ್ಳುವಂಥದ್ದನ್ನು ನೋಡ್ತೇವೆ. ನ್ಯಾಯಮೂರ್ತಿಯ ನ್ಯಾಯ ತೀರ್ಪಿನ ಬಗ್ಗೆ ಎರಡನೇ ಸತ್ಯಾಂಶ, ಆತನ ಮೇಲೆ ದೂರು ಹೊರಿಸಿದರು. ಎರಡನೇದಾಗಿ ಆತನು ಅರಸನೆಂಬುದಾಗಿ ಒಪ್ಪಿಕೊಳ್ಳುವಂಥದ್ದನ್ನು ನೋಡ್ತೇವೆ. ಆನಂತರ 4ನೇ ವಚನದಲ್ಲಿ ನೋಡೋದಾದರೆ, ಲೂಕ 23, 4ನೇ ವಚನದಲ್ಲಿ ಪಿಲಾತನು ಮುಖ್ಯಯಾಜಕರಿಗೂ ಜನರಿಗೂ, ಈ ಮನುಷ್ಯನಲ್ಲಿ ನಾನು ಯಾವ ತಪ್ಪನ್ನು ಕಾಣಲಿಲ್ಲ. ಹಿ ಈಸ್ ಆಫ್ ನೋ ಫಾಲ್ಟ್. ಹಾಗಾದರೆ ನ್ಯಾಯಮೂರ್ತಿಯ ಬಗ್ಗೆ ಇರುವಂಥ 3ನೇ ನ್ಯಾಯ ವಿಚಾರಣೆಯ ಸತ್ಯಾಂಶ ಏನಂತ ಹೇಳಿದ್ರೆ, ಆತನಲ್ಲಿ ತಪ್ಪು ಕಾಣಲಿಲ್ಲ. ಇಹಲೋಕದ ನ್ಯಾಯಮೂರ್ತಿ, ಪರಲೋಕದ ನ್ಯಾಯಮೂರ್ತಿಯಲ್ಲಿ ತಪ್ಪನ್ನೇ ಕಾಣಲಿಕ್ಕೆ ಆಗಲ್ಲ, ಕಾಣಲಿಲ್ಲ. 4ನೇದಾಗಿ ಅವರು ಬೇಸರಗೊಳ್ತಾರೆ ಜನರು. ಅದಕ್ಕೆ ಅವರು ಹೇಳ್ತಾರೆ,
ಈತನು ಗಲಿಲಾಯ ಪ್ರಾಂತ ಮೊದಲುಗೊಂಡು ಈ ಸ್ಥಳದವರೆಗೂ ಯೂದಾಯ ಪ್ರಾಂತದ ಎಲ್ಲ ಕಡೆಗೂ ಬೋಧಿಸ್ತಾ ಜನರನ್ನು ಕ್ರಾಂತಿಗೆ ಪ್ರೇರೇಪಿಸುತ್ತಿದ್ದಾನೆ ಎಂಬುದಾಗಿ ಹೇಳಿದರು. ಕ್ರಾಂತಿಗೆ ಪ್ರೇರೇಪಿಸುವುದು. ಹೌದು, ಬೋಧಿಸ್ತಾ ಇದ್ದಂಥದ್ದು ನಿಜವೇ. ಗಲಿಲಾಯ ಪ್ರಾಂತಗೊಂಡು ಯೂದಾಯ ಪ್ರಾಂತದ ಎಲ್ಲ ಕಡೆಗೂ ಯೇಸು ಸ್ವಾಮಿ ಬೋಧಿಸ್ತಾ ಇದ್ದರು. ಬೋಧಿಸಿ ಜನರನ್ನು ಕ್ರಾಂತಿಗೆ ಪ್ರೇರಿಸಿದ್ರ. ಒಂದು ರೀತಿಯಿಂದ ನಿಜವೇ, ಆತ್ಮಿಕ ಕ್ರಾಂತಿಗೆ ಅವರು ಪ್ರೇರಿಸಿದ್ದು. ಆದರೆ ಆತನ ಮೇಲೆ ದೂರು ಹೊರುವಂಥ ರೀತಿಯಲ್ಲಿ ಅವ್ರು ಹೇಳ್ತಾರೆ ಇದನ್ನು. ಇದು ನ್ಯಾಯಮೂರ್ತಿಯ ಬಗ್ಗೆ 4ನೇ ನ್ಯಾಯ ತೀರ್ಪಿನ ಒಂದು ಸತ್ಯಾಂಶ, ಅಥವಾ ನ್ಯಾಯಮೂರ್ತಿಯ ಬಗ್ಗೆ ನ್ಯಾಯ ವಿಚಾರಣೆಯ 4ನೇ ಸತ್ಯಾಂಶ. 5ನೇದಾಗಿ, ಆತನು ಹೆರೋದನ ಅಧಿಕಾರಿಗೆ ಸಂಬಂಧಪಟ್ಟನೆಂದು ತಿಳಿದು ಕೂಡಲೇ ಅದೇ ಸಮಯದಲ್ಲಿ ಯೆರೂಸಲೇಮಿನಲ್ಲಿ ಇದ್ದ ಹೆರೋದನ ಬಳಿಗೆ ಯೇಸುವನ್ನು ಕಳಿಸ್ಕೊಟ್ರು. ಹಾಗಾದರೆ ಪಿಲಾತನಿಗೆ ಗೊತ್ತಿತ್ತು, ಒಂದು ಪ್ರತ್ಯೇಕವಾದ ಅಧಿಕಾರಿಯ ಕ್ಷೇತ್ರದಲ್ಲಿ ಇರೋದಾದರೆ ಅಲ್ಲಿನೇ ಕಳಿಸ್ಬೇಕು. ಹೆರೋದನ ಅಧಿಕಾರಕ್ಕೆ ಒಳಪಟ್ಟಿರ್ತಾರೆ, ಹೆರೋದನ ಹತ್ರನೇ ಕಳಿಸ್ಬೇಕಂತಿದ್ದ. ಅದೇ ಟೈಮ್ನಲ್ಲಿ ಹೆರೋದನು ಯೆರೂಸಲೇಮಿಗೆ ಬಂದಿದ್ದಾಗ ಅಲ್ಲಿ ಕಳಿಸ್ಕೊಟ್ರು. ಹಾಗಾದರೆ ನ್ಯಾಯಮೂರ್ತಿ ಮತ್ತೊಂದು ಇಹಲೋಕದ ನ್ಯಾಯಮೂರ್ತಿಯ ಅಧಿಕಾರಕ್ಕೆ ಕರೆದೊಯ್ದದ್ದನ್ನು ನಾವು ನೋಡ್ತೇವೆ. ಅದು 5ನೇ ಸತ್ಯಾಂಶ. 6ನೇದಾಗಿ, ಈ ಹೆರೋದನು ಯೇಸು ಸ್ವಾಮಿಯನ್ನು ಕಂಡಾಗ ಭಾಳ ಸಂತೋಷ ಪಡ್ತಾನೆ. ಯಾಕಂತ ಹೇಳಿದ್ರೆ ಭಾಳ ಕಾಲದಿಂದ ಯೇಸು ಸ್ವಾಮಿಯನ್ನು ನೋಡಬೇಕಂತ ಹೇಳ್ಬಿಟ್ಟು ಅವನಿಗೆ ಒಂದು ನಿರೀಕ್ಷೆ ಇತ್ತು. ಆದ ಕಾರಣ ಭಾಳ ಪ್ರಶ್ನೆಗಳನ್ನು, ಭಾಳ ಮಾತುಗಳನ್ನು ಹೇಳಿದಾಗ ಯೇಸು ಸ್ವಾಮಿ ಏನು ಉತ್ತರ ಕೊಡಲಿಲ್ಲ. ಪರಲೋಕದ ನ್ಯಾಯಮೂರ್ತಿ ಇಹಲೋಕದ ನ್ಯಾಯಮೂರ್ತಿಗೆ ಏನನ್ನೂ ಉತ್ತರವಾಗಿ ಕೊಡಲಿಲ್ಲ. He did not respond. ಇದು 6ನೇ ಸತ್ಯಾಂಶ, ನ್ಯಾಯಮೂರ್ತಿಯ ನ್ಯಾಯ ವಿಚಾರಣೆಯ ಕುರಿತಾಗಿರುವ 6ನೇ ಸತ್ಯಾಂಶ. ಇನ್ನೂ 6 ಇದೆ, ನಾವು ನೋಡ್ಕೊಳ್ಳೋಣ. ಆನಂತರ ಮುಖ್ಯ ಯಾಜಕರು, ಧರ್ಮಶಾಸ್ತ್ರಿಗಳು ನಿಂತುಕೊಂಡು ಬಲವಾಗಿ ಯೇಸುವಿನ ಮೇಲೆ ದೂರು ಹೇಳ್ತಿದ್ರಂತ 10ನೇ ವಚನದಲ್ಲಿ ನೋಡ್ತೀವಿ. ಲೂಕ 23 ಮತ್ತು 10 ದೂರುಗಳನ್ನು ಹೇಳುತ್ತಿದ್ದರು. ಮತ್ತು ಹೇಳಿದ ನಂತರ ಸೈನಿಕರೊಂದಿಗೆ ಯೇಸುವನ್ನು ತಿರಸ್ಕರಿಸಿ ಹಾಸ್ಯ ಮಾಡಿ ಆತನ ಮೇಲೆ ರಾಜವಸ್ತ್ರವನ್ನು ಹೊದಿಸಿದರು. ಅಂದರೆ ಹಾಸ್ಯ ಮಾಡಿದರು, ಪರಿಹಾಸ್ಯ ಮಾಡಿದರು. ನ್ಯಾಯಮೂರ್ತಿ, ಹೌದು, ನ್ಯಾಯಮೂರ್ತಿಯ ನ್ಯಾಯ ವಿಚಾರಣೆಯ 7ನೇ ಸತ್ಯಾಂಶ ಏನಂತ ಹೇಳಿದರೆ, ಹಾಸ್ಯಕ್ಕೆ ಒಳಪಡಿಸಿದರು ಪರಲೋಕದ ನ್ಯಾಯಮೂರ್ತಿಯನ್ನು. ಹನ್ನೆರಡನೇ ವಚನ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯದ 12ನೇ ವಚನದಲ್ಲಿ ಇನ್ನೊಂದು ಮಾತಿದೆ. ಪಿಲಾತನು ಹೆರೋದನು ಅದೇ ದಿನದಲ್ಲಿ ಒಬ್ಬರಿಗೊಬ್ಬರು ಸ್ನೇಹಿತರಾದರು. ಯಾಕಂದರೆ ಅದುವರೆಗೆ ಅವರು ವೈರಿಗಳಾಗಿದ್ದರು. ಆದರೆ ಯೇಸು ಸ್ವಾಮಿಯ ಮುಖಾಂತರವಾಗಿ, ಯೇಸು ಸ್ವಾಮಿಯ ವಿಷಯದಲ್ಲಿ ಅವರು ಸ್ನೇಹಿತರಾದರು. ನೋಡ್ರಿ, ಯೇಸು ಸ್ವಾಮಿ ಕೂಡ, ಅಂದರೆ ನ್ಯಾಯಮೂರ್ತಿ, ವೈರಿಗಳನ್ನು ಸ್ನೇಹಿತರನ್ನಾಗಿ ಮಾಡಿತು. ನ್ಯಾಯ ವಿಚಾರಣೆಯ ದಿನದಲ್ಲಿ ಕೂಡ ನ್ಯಾಯ ವಿಚಾರಣೆಯ ದಿನ ಅಲ್ಲ, ಯೇಸು ಕರ್ತನ ನ್ಯಾಯ ವಿಚಾರಣೆಯ ಸಮಯದಲ್ಲಿ ಕೂಡ ಒಂದು ಒಳ್ಳೆಯದಾಯಿತು, ಸಮಾಧಾನವಾಯಿತು.
He made peace. 9ನೇದಾಗಿ ಪಿಲಾತನು ಮುಖ್ಯ ಯಾಜಕರನ್ನು, ಅಧಿಕಾರಿಯನ್ನು, ಜನರನ್ನು ಕರೆದುಬಿಟ್ಟು ಆತನು ಹೇಳ್ತಾನೆ, ನೀವು ಈತನ ಮೇಲೆ ತಂದಿರುವ ದೂರುಗಳನ್ನು ನಾನು ನಿಮ್ಮ ಮುಂದೆ ವಿಚಾರಿಸಿದಾಗ ಈತನಲ್ಲಿ ನನಗೆ ಯಾವ ಅಪರಾಧವೂ ಕಾಣಲಿಲ್ಲ. ಇದು 2ನೇ ಸಾರಿ ಹೇಳ್ತಾ ಇರುವಂಥದ್ದು. ಈಗಾಗಲೇ 4ನೇ ವಚನದಲ್ಲಿ ಲೂಕ 23ರಲ್ಲಿ ಪಿಲಾತನು ಆ ಮಾತು ಹೇಳಿದ್ದಾನೆ, ಈ ಮನುಷ್ಯನಲ್ಲಿ ನಾನು ಯಾವ ತಪ್ಪನ್ನು ಕಾಣಲಿಲ್ಲ ಅಂತ ಹೇಳ್ಬಿಟ್ಟು. ಈಗ ಮತ್ತೆ ಹೆರೋದನ ಹತ್ರ ಯೇಸು ಸ್ವಾಮಿ ಹೋಗ್ಬಿಟ್ಟು ಮತ್ತೆ ಪಿಲಾತನ ಬಳಿಗೆ ಕರ್ಕೊಂಡು ಬಂದಾಗ ಈತನಲ್ಲಿ ನನಗೆ ಯಾವ ಅಪರಾಧವೂ ಕಾಣಲಿಲ್ಲ ಅಂತ ಹೇಳ್ತಾನೆ ರೀ. ಹೌದು, ಆ ರೀತಿಯಾಗಿ ಹೇಳಿಬಿಟ್ಟು ಇನ್ನೊಂದು ಮಾತನ್ನು 15ನೇ ವಚನದಲ್ಲಿ ಪಿಲಾತನು ಹೇಳ್ತಾನೆ. ಆಶ್ಚರ್ಯ ನೋಡೋಣ ಬನ್ನಿರಿ. ಲೂಕ 23:15 ಮಾತ್ರವಲ್ಲದೆ ಈತನನ್ನು ನಮ್ಮ ಬಳಿಗೆ ಕಳುಹಿಸಿದ ಹೆರೋದ ಅರಸನಿಗೂ ಸಹ ಈತನಲ್ಲಿ ಯಾವ ಅಪರಾಧವೂ ಕಾಣಲಿಲ್ಲ. ಇದನ್ನು ಯಾಕೆ ಪಿಲಾತನು ಹೇಳಬೇಕಂತ ಹೇಳಿದ್ರೆ, 1ನೇ ತಿಮೋಥಿ 5:19 ಪ್ರಕಾರ 2-3 ಸಾಕ್ಷಿಗಳಿರಬೇಕು. ಪಿಲಾತನು ಒಂದು ಸಾಕ್ಷಿ ಆಯಿತು, ಹೆರೋದನು ಇನ್ನೊಂದು ಸಾಕ್ಷಿ. 2 ಅರಸರು, 2 ಸಾಕ್ಷಿ, ಅಥವಾ 2 ನ್ಯಾಯಮೂರ್ತಿಗಳು ಸಾಕ್ಷಿಗಳಾದರು. ಮರಣಕ್ಕೆ ಯೋಗ್ಯವಾದದ್ದೇನೂ ಕಾಣಲಿಲ್ಲ ಎಂಬುದಾಗಿ ಹೇಳುವಾಗ ಆಶ್ಚರ್ಯ. 16ನೇ ವಚನ ಲೂಕ 23ನೇ ಅಧ್ಯಾಯದಲ್ಲಿ, ಹಾಗಾದರೆ ನಾನು ಈತನನ್ನು ದಂಡಿಸಿ ಬಿಟ್ಟು ಬಿಡ್ತೇನೆ. ತಪ್ಪೇನೂ ಕಾಣಲಿಲ್ಲ ಅಂತ ಹೇಳಿದ ಮೇಲೆ ದಂಡಿಸೋ ಪ್ರಶ್ನೆ ಇಲ್ಲಿಂದ ಬಂತು. ಆದರೂ ಕೂಡ ಪಿಲಾತನು ಹೇಳುವಂಥ ಮಾತು, ಈತನನ್ನು ದಂಡಿಸಿ ಬಿಟ್ಟುಬಿಡ್ತೇನೆ. ಆ ರೀತಿಯಾಗಿ ಹೇಳಿಬಿಟ್ಟು ಯೇಸುಸ್ವಾಮಿ 17ನೇ ವಚನದಲ್ಲಿ ಯೇಸುಸ್ವಾಮಿಯನ್ನು ಇನ್ನೊಂದು ಪರ್ಯಾಯ ಆಲೋಚನೆ, ಇನ್ನೊಂದು ಆಲ್ಟರ್ನೇಟಿವ್ ಪಿಲಾತನು ಹೇಳೋದು, ಅಧಿಪತಿಯು ಸೆರೆಯಾಳು ಒಬ್ಬನನ್ನು ಹಬ್ಬದಲ್ಲಿ ಜನರಿಗೋಸ್ಕರ ಬಿಡಿಸೋದು ಆ ದಿವಸಗಳಲ್ಲಿ ಒಂದು ಪದ್ಧತಿ ಆಗಿತ್ತು. ಆದ ಕಾರಣ ದಂಡಿಸಿ ಬಿಟ್ಟುಬಿಡ್ತೇನೆ ಅಂತ ಹೇಳಿದಂಥ ಆ ವ್ಯಕ್ತಿ ಈಗ ಹೇಗಾದರೂ ಯೇಸುಸ್ವಾಮಿನ ಬಿಡಿಸಿ ಬಿಡುಗಡೆ ಮಾಡಬೇಕನ್ನುವಂಥ ಒಂದು ಉದ್ದೇಶದಿಂದ ಹೇಳಿದಾಗ ಅದನ್ನು ಯೋಚನೆ ಮಾಡ್ತಾ ಇರುವಂಥ ವೇಳೆಯಲ್ಲಿ ಜನರೆಲ್ಲರೂ ಈತನಿಗೆ ಮರಣದಂಡನೆ ವಿಧಿಸಬೇಕೆಂಬುದಾಗಿ ಹೇಳಿದರು. ಹಬ್ಬದಲ್ಲಿ ಒಬ್ಬನನ್ನು ಜನರಿಗೋಸ್ಕರ ಬಿಡಿಸುವುದು ಪದ್ಧತಿಯಾಗಿತ್ತು. ಹಾಗಾದರೆ ಇಲ್ಲಿ ನಾವು ಕಲಿಯುವಂಥದ್ದು, ಕ್ರಿಸ್ತನು ಬದಲಿಯಾಗಿ ಈ ಲೋಕಕ್ಕೆ ಬಂದದ್ದು. ಎಷ್ಟು ಆಶ್ಚರ್ಯವಾಗಿ, ಎಷ್ಟು ಉನ್ನತವಾಗಿ ಇಲ್ಲಿ ಹೇಳಲಾಗಿದೆ. ಯಾಕಂತ ಹೇಳಿದರೆ ಯೇಸು ಸ್ವಾಮಿ ಪಾಪಿಗಳ ಪರವಾಗಿ ಬದಲಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿದ್ದು, ಸಬ್ಸ್ಟಿಟ್ಯೂಟ್. ಆದರೆ ಇಲ್ಲಿ ಈಗ ಒಬ್ಬನನ್ನು ಅಂದರೆ ಬರಬ್ಬನನ್ನವರು ಬರಬ್ಬನ ಬದಲಾಗಿ ಈತನು ತನ್ನನ್ನು ಒಪ್ಪಿಸಿಕೊಟ್ಟದರ ಬಗ್ಗೆ ಕೂಡ ನಾವು ನೋಡ್ತೇವೆ. ಆಶ್ಚರ್ಯ. ನ್ಯಾಯಾಧಿಪತಿಯ ನ್ಯಾಯ ವಿಚಾರಣೆ, ಅದರ ಸತ್ಯಾಂಶಗಳು. ಈ ಬರಬ್ಬನು ಯಾರು ಅಂತ ಹೇಳಿದ್ರೆ, ಪಟ್ಟಣದಲ್ಲಿ ನಡೆದಂಥ ದಂಗೆ ಮತ್ತು ಕೊಲೆ ನಿಮಿತ್ತವಾಗಿ ಸೆರೆಯಲ್ಲಿ ಬಿದ್ದಂಥ ಒಬ್ಬ ವ್ಯಕ್ತಿ ಆಗಿದ್ದನ್ನು ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 19ನೇ ವಚನದಲ್ಲಿ. ಈಗ ಅವನನ್ನು ಬರಬ್ಬನನ್ನು ಬಿಡಿಸಬೇಕು ಎಂಬುದಾಗಿ ಯೋಜನೆ ಮಾಡ್ತಾ ಇದ್ದಾರೆ. ಯೇಸುವನ್ನು ಶಿಲುಬೆಗೆ ಹಾಕಬೇಕು, ಬರಬ್ಬನನ್ನು ಬಿಡಿಸಬೇಕಂತ. ಬರಬ್ಬನು ದೊಡ್ಡ ಅಪರಾಧಿಯ ಬದಲಾಗಿ ನಿರಪರಾಧಿ ಎಂಬುದನ್ನು ಚಿತ್ರಿಸುವಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಆನಂತರ ನಾವು ಮುಂದೆ ನೋಡುವಾಗ
ಪಿಲಾತನು ಯೇಸುವನ್ನು ಬಿಡಿಸಬೇಕೆಂದು ಮನಸ್ಸುಳ್ಳವನಾಗಿ ಮತ್ತೊಂದು ಸಾರಿ ಜನರಲ್ಲಿ ಮನವಿ ಮಾಡಿಕೊಳ್ಳಲಿಕ್ಕೆ 3ನೇ ಸಾರಿ ಪ್ರಯತ್ನ ಮಾಡ್ತಾನೆ. 20ನೇ ವಚನದಲ್ಲಿ, ಲೂಕ 23 ಮತ್ತು 20. ಆದರೆ ಜನರು ಈತನನ್ನು ಶಿಲುಬೆಗೆ ಹಾಕಿಸು ಎಂಬುದಾಗಿ ಹೇಳ್ತಾರೆ. ಸೊ ಇದು 11ನೇ ಒಂದು ಸತ್ಯಾಂಶ ಏನಂತ ಹೇಳಿದರೆ, ನ್ಯಾಯಾಧಿಪತಿಯನ್ನೇ ಅಪರಾಧಿಯನ್ನಾಗಿ ನ್ಯಾಯ ವಿಚಾರಿಸಿ ಶಿಲುಬೆಗೆ ಹಾಕು ಎಂಬುದಾಗಿ ಕೇಳಿಕೊಳ್ಳುವಂಥದ್ದು, ಮರಣದಂಡನೆ ವಿಧಿಸು ಎಂಬುದಾಗಿ ಕೇಳಿಕೊಳ್ಳುವಂಥದ್ದು. ಆ ರೀತಿಯಾಗಿ ಆರ್ಭಟಿಸಿದರು. ಕಡೆಗೆ ಯೇಸುವನ್ನು ಶಿಲುಬೆಗೆ ಹಾಕಿಸಬೇಕಂತ ಜನರು ಆರ್ಭಟಿಸುತ್ತಾ ಒತ್ತಾಯ ಮಾಡಿದರು. ಕೊನೆಗೆ ಅವರ ಕೂಗಾಟವೇ ಗೆದ್ದಿತು. ಪಿಲಾತನು ಅವರು ಕೇಳಿಕೊಂಡ ಹಾಗೆಯೇ, ಅಂದರೆ ಇಹಲೋಕದ ನ್ಯಾಯಾಧಿಪತಿ ಜನರು ಕೇಳಿಕೊಂಡ ಹಾಗೆಯೇ ಕೇಳಿಕೊಂಡಂತೆಯೇ ಆಗಲಿ ಎಂದು ನಿರ್ಣಯಿಸಿದ. ಅಪರಾಧ ಇಲ್ಲ, ಅಪರಾಧ ಕಾಣ್ತಾ ಇಲ್ಲ, ಅಪರಾಧ ಇಲ್ಲ ಎಂಬುದಾಗಿ ಹೇಳಿದ ವ್ಯಕ್ತಿಯೇ ಈಗ ಜನರ ತೀರ್ಪಿಗೆ ಒಪ್ಪಿಸಿಕೊಡುವಂಥ ಒಂದು ವಿಚಿತ್ರ ಒಂದು ಘಟನೆ ಇದು. ಇದಲ್ಲದೆ ಪಿಲಾತನು ಜನರು ಇಷ್ಟಪಟ್ಟವನನ್ನು, ಅಂದರೆ ದಂಗೆ ಮತ್ತು ಕೊಲೆಯ ನಿಮಿತ್ತವಾಗಿ ಸೆರೆಮನೆಯೊಳಗೆ ಹಾಕಿದವನನ್ನು ಅವರಿಗೆ ಬಿಟ್ಟು ಕೊಟ್ಟು ಯೇಸುವನ್ನು ಜನರ ಇಷ್ಟಕ್ಕೆ ಒಪ್ಪಿಸಿದ. ಯಾರು? ಪಿಲಾತನು. ಒಂದಿನ ಬರ್ತದೆ, ಪಿಲಾತನು ನ್ಯಾಯಮೂರ್ತಿಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಈಗ ಅಂದರೆ ಅಂದು ಗತಕಾಲದಲ್ಲಿ ನ್ಯಾಯಮೂರ್ತಿ, ಪರಲೋಕದ ನ್ಯಾಯಮೂರ್ತಿ ಅಪರಾಧಿಯ ಸ್ಥಾನದಲ್ಲಿ ನಿಂತುಕೊಂಡಿರುವಂಥ ಒಂದು ದೃಶ್ಯ. ಒಂದಿನ ಬರ್ತದೆ, ಅವರ ಪಾತ್ರ ರಿವರ್ಸ್ ಆಗ್ತದೆ, ಬದಲಾಗ್ತದೆ. ಪಿಲಾತನು ಯೇಸು ಸ್ವಾಮಿ ಮುಂದೆ ನಿಂತ್ಕೊಂಡಿರಬೇಕಾಗ್ತದೆ. ಯೇಸು ಸ್ವಾಮಿ ನ್ಯಾಯಾಧಿಪತಿಯಾಗಿ ನ್ಯಾಯಾಸನದಲ್ಲಿ ಕೂತ್ಕೊಂಡಿರುವಂಥ ಒಂದು ಚಿತ್ರ ನಾನು ಈಗಲೇ ಅದನ್ನು ಊಹಿಸ್ಕೊಳ್ತಾ ಇದ್ದೇನೆ. ಹೌದು, ಇದು ಆಶ್ಚರ್ಯವಾದಂಥ ಒಂದು ಸಂಗತಿ. ಯಾಕಂತೇಳಿದರೆ ಒಂದಿನ ಬರುತ್ತದೆ, ಆವಾಗ ಎಲ್ಲ ಜನರು ಯೇಸು ಸ್ವಾಮಿಯ ಮುಂದೆ ನಿಂತುಕೊಳ್ಳುವಂಥ ಒಂದು ಆಶ್ಚರ್ಯವಾದಂಥ ಒಂದು ಘಟನೆ ಈ ಲೋಕದಲ್ಲಿ ನಡೀಲಿಕ್ಕಿದೆ. ಆ ಬಗ್ಗೆ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಮಹಿಮೆಯಲ್ಲಿ ಎಲ್ಲ ಪರಿಶುದ್ಧ ದೇವದೂತರೊಂದಿಗೆ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವರು. ಯೇಸು ಸ್ವಾಮಿ ಕೂತ್ಕೊಳ್ತಾರೆ. ಅದಾದ ಮೇಲೆ ಮತ್ತಾಯ 25:32 ಯೇಸು ಸ್ವಾಮಿಯ ಮುಂದೆ ಎಲ್ಲ ಜನಾಂಗಗಳವರು, ಪಿಲಾತನನ್ನು ಒಳಗೊಂಡು, ಹೆರೋದನನ್ನು ಒಳಗೊಂಡು ಎಲ್ಲ ಜನಾಂಗಗಳವರು ಕೂಡಿಸಲಾಗುವರು. ಆವಾಗ ನ್ಯಾಯ ತೀರ್ಪು. ಹೌದು, ಇದು ಆಶ್ಚರ್ಯ, ಆದರೂ ಕೂಡ ಸತ್ಯ. ನಮಗಾದರೂ ಹಿಂದೆ ಈ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆಯೋ ಆತನಿಂದ ನಾವು ಕಲಿತುಕೊಳ್ಳುವಂತೆಯೋ ನಮಗೆ ಅನುಕೂಲವಾಯಿತು. ನ್ಯಾಯಮೂರ್ತಿಯ ನ್ಯಾಯ ವಿಚಾರಣೆಯ ಬಗ್ಗೆ 12 ಸತ್ಯಾಂಶಗಳು. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 1ರಿಂದ 25 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.